Hello everyone, welcome to Sanmarga classes. Let us see question number 16 of chapter Reaching the Age of Adolescence. What is the most important and common change that can be noticed in adolescents? ಹಾಗಿದ್ರೆ ಅಡೋಲೆಸೆಂಟ್ ಅಲ್ಲಿ ಯಾವ ಚೇಂಜಸ್ ಅನ್ನ ನಾವು ಕಾಮನ್ ಆಗಿ ನೋಡಬಹುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಅಡೋಲೆಸೆನ್ಸ್ ಆ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಏನು, ಇಲ್ಲಿ ಚೈಲ್ಡ್ಹುಡ್ ಮತ್ತೆ ಅಡಲ್ಟ್ಹುಡ್ ಅಂತ ಬರುತ್ತೆ ಅಲ್ವಾ. ಚೈಲ್ಡ್ಹುಡ್ ಅಲ್ಲಿ ನಾವ್ ಆಟ ಆಡ್ತಿದ್ವಿ, ಏನೋ ಟೆನ್ಷನ್ ಇರ್ತಿರ್ಲಿಲ್ಲ, ಮನೇಲಿ ಬೈದ್ರೆ ಹೋಮ್ವರ್ಕ್ ಮಾಡ್ತಿದ್ವಿ, ಇಲ್ಲ ಗರ್ಲ್ ಬಾಯ್ ಅನ್ನೋ ಡಿಫ್ರೆನ್ಶಿಯೇಷನ್ ಇರ್ಲಿಲ್ಲ ಅಲ್ವಾ. ಇದೆಲ್ಲ ಚೈಲ್ಡ್ಹುಡ್. ನಡಿಲಿಕ್ ಕಲ್ತಿದ್ವಿ, ಮೊದ್ಲು ನಡಿಲಿಕ್ ಬರ್ತಿರ್ಲಿಲ್ಲ, ಆಮೇಲೆ ನಡೆಯೋದಕ್ ಕಲ್ತ್ವಿ, ಮಾತಾಡೋದಕ್ ಕಲ್ತ್ವಿ, ಈ ರೀತಿ ಬೇರೆ ಬೇರೆ ಇದನ್ನ ಚೈಲ್ಡ್ಹುಡ್ ಅಂತ ಕರಿತೀವಿ. ಇದರಿಂದ ಈಗ ಅಡಲ್ಟ್ಹುಡ್, ನೀವು ಅಡಲ್ಟ್ ಅನ್ನ ನೋಡಿ, ಚೈಲ್ಡ್ ಅನ್ನ ನೋಡಿ. ಅಡಲ್ಟ್ ಹೇಗಿರ್ತಾರೆ, ಸ್ವಲ್ಪ ಗಂಭೀರವಾಗಿರ್ತಾರೆ ಅಲ್ವಾ, ಯೋಚನೆ ಮಾಡಿ ಯಾವ್ದಾದ್ರು ಡಿಸಿಷನ್ ಅನ್ನ ತಗೊಳ್ತಾರೆ. ಈ ರೀತಿ ಚೈಲ್ಡ್ ಇದ್ದಾಗ ಗಾಡಿ ಬರ್ತಾ ಇರುತ್ತೆ, ನಮ್ಗೆ ನಮ್ದೇ ರೋಡ್ ಅನ್ನೋಗೆ ಸುಯಿ ಅಂತ ಹೋಗ್ತಿರ್ತೀವಿ. ಆದ್ರೆ ಅಡಲ್ಟ್ ಹಾಗೆ ಮಾಡೋದಿಲ್ಲ ಅಲ್ವಾ, ಯೋಚನೆ ಮಾಡ್ತಾರೆ, ಗಾಡಿ ಬರ್ತಿದೆ, ನಾನ್ ದಾಟ್ಬೇಕಾ ಬೇಡವಾ, ಈಗ ದಾಟೋಣ, ಈ ತರ. ಹಾಗಿದ್ರೆ ಇಲ್ಲಿ ಮಧ್ಯದಲ್ಲಿ ಒಂದು ಚೈಲ್ಡ್ಹುಡ್ ಮತ್ತೆ ಅಡಲ್ಟ್ಹುಡ್ ನಡುವೆ ಒಂದು ಪೀರಿಯಡ್ ಬರುತ್ತಲ್ಲ, ಅದನ್ನ ಅಡೋಲಿಸೆನ್ಸ್ ಅಂತ ಕರೀತಾರೆ. ದಿಸ್ ಅಡೋಲಿಸೆನ್ಸ್ ಏನಿದೆ ಯೂಶುವಲಿ 11 ಇಂದ 19 ಏಜ್ ವರೆಗೆ ಅಂತ ಹೇಳ್ತಾರೆ, ಟೀನ್ ಏಜ್ ಅಂತ ಕರೀತಾರೆ. ಹಾಗಿದ್ರೆ ಈ ಟೈಮ್ ಅಲ್ಲಿ ಯಾಕೆ ಇದನ್ನ ಇಷ್ಟು ಮೆನ್ಷನ್ ಮಾಡ್ತಿದ್ದಾರೆ, ಯಾಕೆ ಇದಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ? ಹಾಗಿದ್ರೆ ಏನೋ ಆಗಬೇಕಲ್ಲ, some changes occur in this time period. ಹಾಗಿದ್ರೆ what are the changes, common changes ಅಂತ ಅಂದ್ರೆ ಮೆಂಟಲ್, ಇಂಟೆಲೆಕ್ಚುಯಲ್ ಅಂಡ್ ಎಮೋಷನಲ್ ಮ್ಯಾಚುರಿಟಿ. ಇಲ್ಲಿ ಏನಾಗುತ್ತೆ, ಮೆಂಟಲ್, ಇಂಟೆಲೆಕ್ಚುಯಲ್ ಅಂಡ್ ಇಮೋಷನಲ್ ಮ್ಯಾಚುರಿಟಿ ಬಂದಿರುತ್ತೆ. ನಮ್ದು ಥಿಂಕಿಂಗ್ ಪ್ರೊಸೆಸ್ ಏನಿದೆ ಅದು ಸ್ವಲ್ಪ ಬೇರೆ ಹೋಗುತ್ತೆ. ನಮ್ ಚೈಲ್ಡ್ಹುಡ್ ಅಲ್ಲಿ ನಾವು ಹೇಗೆ ಥಿಂಕ್ ಮಾಡ್ತಿದ್ವಲ್ಲ ಆ ಪ್ರೊಸೆಸ್ಗಿಂತ ಬೇರೆ ಇರುತ್ತೆ. ಇಲ್ಲಿ ಇಮೋಷನ್ಸ್ ಇರಬಹುದು, ಚೇಂಜ್ ಆಗ್ತಾ ಹೋಗುತ್ತೆ ಚೈಲ್ಡ್ಹುಡ್ಗೆ ಮತ್ತೆ ಅಡಲ್ಟ್ಹುಡ್ ನಡುವೆ ಬರುವಾಗ. ಅಡೋಲೆಸೆನ್ಸ್ ಏಜ್ ಅನ್ನ ದಾಟ್ತೀವಲ್ಲ ಆ ಟೈಮಲ್ಲಿ ಎಮೋಷನಲಿ ಸಮ್ ಚೇಂಜಸ್ ಆಗುತ್ತೆ. ಆ ಕಾರಣಕ್ಕಾಗಿ ಏನ್ ಮಾಡಿರ್ತಾರೆ, ಈಗ ನೀವು ಚೈಲ್ಡ್ಹುಡ್ ಅಲ್ಲೆಲ್ಲ ನೋಡಿರ್ತೀರಿ, ನರ್ಸರಿಗೆಲ್ಲ ಹೋಗುವಾಗ ಅಥವಾ ಪ್ರೈಮರಿಯಲ್ಲಿ ಒಂದಿಷ್ಟು ಕ್ಲಾಸ್ ತನಕ ಏನ್ ಮಾಡಿರ್ತಾರೆ, ಗರ್ಲ್ಸ್ ಮತ್ತೆ ಬಾಯ್ಸ್ ಅಂತ ಡಿಫ್ರೆನ್ಶಿಯೇಷನ್ ಇರೋದಿಲ್ಲ ಅಲ್ವಾ. ನೀವು ಗರ್ಲ್ಸ್ ಮತ್ತೆ ಬಾಯ್ಸ್ ಅನ್ನೋ ಡಿಫ್ರೆನ್ಶಿಯೇಷನ್ ಇರಲ್ಲ, ಎಲ್ಲರ ಜೊತೆನೂ ಆಟ ಆಡ್ತೀರಿ, ಎಲ್ಲರ ಜೊತೆನೂ ಸ್ಕೂಲಿಗೆ ಹೋಗ್ತೀರಿ, ಈ ರೀತಿ ನಡೀತಾ ಇರುತ್ತೆ. ಬಟ್ ಒಂದ್ ಏಜ್ ದಾಟಿದ ತಕ್ಷಣ ಏನ್ ಮಾಡ್ತಾರೆ, ಅಲ್ಲಿ ಗರ್ಲ್ಸ್ ಮತ್ತೆ ಬಾಯ್ಸ್ ಅನ್ನೋ ಡಿಫ್ರೆನ್ಶಿಯೇಷನ್ ಬರುತ್ತೆ. ಯಾಕಂದ್ರೆ ಅಲ್ಲಿ ಒಂದು ಎಮೋಷನಲ್, ನಮ್ದು ಎಮೋಷನಲ್ ಪಾರ್ಟ್ ಏನಾಗುತ್ತೆ ಅಲ್ಲಿ ಬೇರೆ ಬರುತ್ತೆ, ಎಮೋಷನ್ಸ್ ಚೇಂಜ್ ಆಗುತ್ತೆ. ಇಟ್ ಈಸ್ ವೆರಿ ಕಾಮನ್. ಇದೇನು ಎಲ್ಲ ಮೇಲ್ ಮತ್ತೆ ಫಿಮೇಲ್ ಅಲ್ಲಿ ಅಡೋಲೆಸೆನ್ಸ್ ಏಜಿಗೆ ಬಂದಾಗ ದಿಸ್ ಈಸ್ ವೆರಿ ಕಾಮನ್. ಅಂಡ್ ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಕಾಮನ್ ಚೇಂಜ್ ಅಂತ ಬಂದಾಗ ಮೆಂಟಲ್, ಇಂಟೆಲೆಕ್ಚುಯಲ್ ಅಂಡ್ ಇಮೋಷನಲ್ ಮ್ಯಾಚುರಿಟಿ. ಈ ಟೈಮಲ್ಲಿ ಮ್ಯಾಚುರಿಟಿ ಬಂದಿರುತ್ತೆ. ಥ್ಯಾಂಕ್ ಯು.